ಎದ್ದವನೆ ಸುಮ್ಮನಿದ್ನೆ ರಾತ್ರಿ ಎಲ್ಲಾನ. ಏ ಸೋಮ್ಕಿದ್ನಮ್ಮ ಯಾತಿಲ್ ಕಣಮ್ಮ ಗೀಟ್ ಒಳ್ಳಿಲ್ಲ. ನಾನು ಆ ಹುಡುಗ ಎದ್ದಾಳ್ತೆ ಇಲ್ವೇ ಅಂತಂದೆ. ಯಪ್ಪೋ ಅಲ್ಲೇನೆ ಎರಡು ಮೂರು ಪಟ್ಟು ಎದ್ದಾಳ್ಸ್ಕಣಪ್ಪ ಅಂತ ಹೇಳಿ ಕ್ಯಾಂಪಿ ಅಂದ್ಲು. ನಿನ್ನ ಮನಿಕೆ ನೀನೇನು ತಲೆ ಕೆಡಿಸಿಬಿಡ, ಅವನೇನು ಕಂಬಲ್ಲ ಅಂತ ಒಂದು ಸೂಸ ಓದ್ತಿ ಸೊಬ್ದಾನೆ ಕೇಳಲಿಲ್ಲ. ಯಾರನ್ನ ಕಾಮ್ತಾರು ಹುಡುಗ ಐತಾ ಇಲ್ವಪ್ಪ ಅನ್ಕೋಬೇಕು. ಹಂಗಿಲ್ಲ ಅನ್ಕಣಮ್ಮ. ಏನು ಒಂದೀಟು ತುಟಿ ಯಾಳು ಮಾಡಿಲ್ಲ. ಆಸ್ಪತ್ರೆಗೆ ಹುಡ್ತಂಗೆ ಮಾತ್ರ ಒಂದಿನ ಹಿಂಗೆ ಗೊತ್ತ, ಯಾಕಂದ್ರೆ ಹಾಲಾಗಿರ್ಲಿಲ್ಲ ಅವತ್ತು ಫಸ್ಟ್ನೇ ದಿನ. ಹಾಲಾಗ್ದಿಲ್ಲದಕ್ಕೆ ಹಂಗೆ ಸ್ವಲ್ಪ ಹೊತ್ತ ಹಂಗಾದ್ರೆ ಸುಮ್ಕಿದ್ದ. ಹೆಂಗೋ ಬಿಡಕ್ಕ, ಸುಮ್ಕಿರೋ ಹುಡುಗರಾದ್ರೆ ಅಯ್ಯೋ ಜನ ಇದ್ರು ಸಾಕ್ಬೋದು. ಇಲ್ಲ ಅಂತಂದ್ರೆ ಒಂದು ಹುಡುಗನ್ ಸಾಕಾಗಲ್ಲ, ಒಬ್ಬ ಮಕ್ಳನ್ನ ಸಾಕಾಗಲ್ಲ ಖ್ಯಾತೆ ಮಾಡ್ಬಿಟ್ರೆ. ನಾನು ಆಗ್ಲ ಎದ್ದು ನೋಡ್ತಿದ್ದೆ. ಇವ್ರು ಸುಮ್ಮನೆ ಮನಿಕೊಂಡ್ರೆ ಏನೋ ಹುಡುಗನ ಆಗ್ಲಲ್ಲ 2 ಗಂಟೆಗೆ ಹೊಂಟ್ಪಟ್ಟು ಎದ್ದು ಎಬ್ರಿಸಿ ಹಾಲು ಕೊಡಿಸ್ಬೇಕು ಅಂತೇಳಿ ಡಾಕ್ಟ್ರ್ ಹೇಳಿದ್ರ ಆಸ್ಪತ್ರೆಗೆ. ನನಗೆ ನಿದ್ದು ಬರುವಲ್ದು. ಈ ಎದಳಮ್ಮ ನೋಡು ಕೆಂಪಮ್ಮ ಅಂತ ನಾನು ಸುಮ್ಮನಿರಪ್ಪ ನೀನತ್ತ. ಅವನು ಸುಮ್ಮನೆ ಮನಿಕೊಂಡವನು ಈಗ ನಾನು ಕುಡಿಸಿ ಐತೇವಳೆ ಅಂತ. ಬೋಲ್ ಚೆನ್ನಾಗಿ ಮನಿಕೊಂಡ್ ನಮ್ಮ ರಾತ್ರಿ ನನಗೆ ಸಂತೋಷ ಆಯ್ತು. ಇಂಥ ಹುಡುಗರು ನಾನು ಎಲ್ಲೂ ನೋಡಲಿಲ್ಲ ಅಂತ. ಅಯ್ಯೋ ದೇವ್ರೆ, ಈಗ ನಾನು ಯಾರನ್ನ ನೋಡ್ತಿದ್ನಲ್ಲ ಬೋಲಾಳ ಹುಡುಗರು. ಅಪ್ಪಯ್ಯನ ಹಂಗೆ ವಿಧಾನ ಸುಮ್ಮನಿರಾನವಾಗ. ನಮ್ಮ ವೈಬು ಅವನು ಒಂದು ದಿವ್ಸ ಖ್ಯಾತೆ ಮಾಡಿಲ್ಲ ಬಿಡು, ಅಷ್ಟು ಚೆನ್ನಾಗೆ ನಮಗೂ ಚೆನ್ನಾಗಿದ್ದಾಗ್ಬಿಟ್ಟಿದ್ದ. ಭಾಳ ಚೆನ್ನಾಗಿ ಅವನು ಸುಮ್ಕಿರ್ತಿದ್ದ. ಅವ್ರ ಅಪ್ಪಯ್ಯನಂಗೆ ಅನ್ಸುತ್ತೆ. ಮೂಗು ಮುಷ್ಣಿ ಕೈ ಕಾಲು ಇಟ್ಟುದ್ದ ಸೇಮ್ ಎಲ್ಲ ಅವ್ರ ಅಪ್ಪಯ್ಯನಂಗೆ ಕಣಮ್ಮ. ಯಾತು ಬದ್ಲಿಲ್ಲ, ಎಲ್ಲ ಅವ್ರ ಅಪ್ಪಯ್ಯನಯ್ಯ. ಹೆಂಗ ಬಿಡತ್ಲಾಗೆ ಚೆನ್ನಾಗಿದ್ರೆ ಸಾಕು. ಅವ್ರ ತಾತ ಎಲ್ಲರಿಗೂ ಸ್ವೀಟ್ ಕೊಟ್ಟೈತಪ್ಪೋ ತಾಂಬಂದು. ಗೀತಾಗು ಕಿಟ್ಟು ಬಿಟ್ಟುಗೆಲ್ಲನ ಸ್ವೀಟ್ ಕೊಟ್ಟೈತಿ. ತಿಮ್ಮಜ್ಜಿ ಅಂತ ನಮ್ಮ ತಿಮ್ಮಜ್ಜಿ ಬತ್ನಿಂತಿಗೆ ಏನೋ ಬರುತ್ತೇನ. ನೋಡ್ಬೇಕು ಬರ್ಬೇಕು ಅಂತ ಬಾ. ನೆನ್ನೆ ಸಾಯಂಕಾಲ ಆತು ಬರೋಕ್ಕಾಗ್ಲಿಲ್ಲ, ಕತ್ಲಾಗಿತ್ತು. ನೆನೆಸ್ ಬಂದಾಗ್ಲೇ ಹೋಗ್ನಿ ಅಂತು. ಇಲ್ಲ ಕಣಮ್ಮ ಏನು ಬೇಡ ಅಂತ ನಾನು. ಬೇಡ ಸುಮ್ಕಿರಜೆ, ಆಮೇಲೆ ಎಲ್ಲ ನಿಮ್ಮ ಕತ್ಲ ಬಿದ್ದಿದ್ದು ಒಟ್ಟು ಮಳೆ ಬೇರೆ ಬತ್ತಿತ್ತ, ಅದಕ್ಕೆ ಸುಮ್ಕಾದೆ. ಅದಕ್ಕೆ ಬೇಡ ಅಂತಂದೆ ಸುಮ್ಕಾತಿವ ಬರ್ಬೋದು ಅಂತೇಳಿ ಮಕ ತೊಳ್ಕೊಂಡು ಬತ್ತೀನಿ ಕಣಮ್ಮ. ನೋಡಕ್ ನಾನು ಹುಡುಗ ನೋಡ್ಬೇಕು ಅಂತ ಮಹಾರಾಜ್ಯ ಅಂತ ಹೇಳಿ ಬಂದು ನಮ್ಮ ತಿಮ್ಮಜ್ಜಿಗೆ ಅಂತೂ ಬೋಲ್ ಖುಷಿಯಾಗ್ಬಿಟ್ಟೈತಿ. ಮರ್ಮಮ್ಮಗೊಂದು ನೋಡ್ದೆ ಅಂತ ಖುಷಿಯಾಗ್ಬಿಟ್ಟೈತಿ. ಮರ್ಮಮ್ಮಗೆ ಹುಟ್ಬಿಟ್ಟ ಅಂತ ಹೇಳಿ. ಮೊಮ್ಮಗನ ಮಗ ಅಲ್ವೇ, ಎಂಥವ್ರಿಗೂ ಸಂತೋಷ ಇದ್ದೇ ಇರುತ್ತೆ ಕಣಮ್ಮ. ಅಜ್ಜರಿಗೆ ಗೊತ್ತಾತ್ಕೊಳ್ಗು ಅಯ್ಯೋ ನೋಡ್ಬಿಟ್ವಲ್ಲ ನಾವು ಮರ್ಮಮ್ಮಕ್ಕಳನ್ನ ಅಂತೇಳಿ ಸಂತೋಷ ಇರುತ್ತೆ. ಬೇಡ ನೀನು ಬೇಡ ನನ್ನ ಮಗ ನೀನು ಬೇಡ ನೋಡು ಕಳ್ಳ ಹೆಂಗ್ ನೋಡ್ತಾನೆ. ಬೇಡ ನೋಡ ಅಲ್ಲಿ ಹೆಂಗ್ ನೋಡ್ತಾನೆ. ರಾತ್ರಿ ಅಂತ ಎಂತ ಚೆನ್ನಾಗಿ ಮನೆ ಕೇಳಿದ್ದಮ್ಮ. ಒಂದು ಈಟ ಒಳ್ಳಿಲ್ಲ. ನಾನು ಎಲ್ಲ ರಾತ್ರಿ ಖ್ಯಾತೆ ಮಾಡ್ತಾನಪ್ಪ ಅನ್ಕಂಡು ಮನೆ ದಿನ ಅವತ್ತೊಂದಿಟ್ಟು ಖ್ಯಾತೆ ಮಾಡ್ದ. ಇವತ್ತಂತೂ ಮನೆಗೆ ಬಂದಾಗ ನಿಮ್ಮದೇ ಮನೆಗೆ ಬಿಟ್ಟವನಿ. ತಾತನ ಮನೆ ಸಿಕ್ಬಿಡ್ತು ಅಂತ ನಿಮ್ಮದೇ ಮನೆ ಕೇಳವನಿ. ಎದ್ದಾಳ್ತಾನೆ ಇರಲಿಲ್ಲ. ಎಬ್ರಿಸಿ ಹಾಲು ಕೊಟ್ಟಂಗಾತು. ನೋಡ್ತಿದ್ಯಪ್ಪ ನೋಡು ಹೆಂಗ್ ನೋಡ್ತಾನೆ. ಅವನತೆ ತಾತನ ಮನೆ ಯಾಕೈತಿ ಅಂತ ಸುಮ್ಮನೆ ಅನಿಕೆ ಬಿಟ್ಟ. ಅವ್ರಿಗೋರ್ ಕಂಬ್ಲಿಲ್ಲ ರಾತ್ರಿ. ಅಯ್ಯೋ ನಮ್ಮಪ್ಪ ಎಂತು ಅಮ್ಮಣಿ ನೋಡಮ್ಮ ಎದ್ನೇನ ಕೆಂಪಮ್ಮ ನೋಡೇ ಅಂತ. ಆಗ್ಲಲ್ಲ ಎದ್ದೆದ್ದು ಬಂದು ಮಾತಾಡ್ಸೋದು. ನಾವ್ಯಪ್ಪ ಸುಮ್ಮನೆ ಮನೆ ಕೇಳೋನಿ. ನಾವು ಹಾಲು ಕುಡಿಸಿ ಟೇಕ್ಸ್ ಹಾಕಿ ಸುಮ್ಕಿರು ಅಂತ ನಾವು ಹೇಳ್ದಾಗ ಸುಮ್ಮನೆ ಮನೆ ಕೇಳ್ತಾವ. ಅಪ್ಪಗಂತ ಹುಡ್ಗನ ಮೇಲೆ ದಿಗ್ಲು ರಾತ್ರಿ ಅಲ್ಲ ಹೆಂಗೋ ಹೆಂಗೋ ಅಂತ. ಒಂದೆರಡು ದಿನ ಇವಾಗ ನೋಡ್ಕೋಬೇಕಲ್ಲಮ್ಮ ಸಣ್ಣ ಹುಡುಗರ್ನ. ಅದಕ್ಕೆ ಅಯ್ಯ ಅಪ್ಪ ರಾಜ್ಕುಮಾರ ಪಾಪನ ಅಲ್ಲ ನಮ್ಮ ಪಾಪ ನೋಡವ ಹೆಂಗೆ ದಂಡಿಗೆ ಅಯ್ಯ ನೋಡು. ನಿನ್ನ ಮೊಮ್ಮಗುನ್ನ ಬಾ ನೋಡು ಬಾ. ರಾತ್ರಿನೇ ಬತ್ತೀನಿ ಅಂತ ಮಳೆಯಾಗಿ ನಾನು ಮಾಡ್ಬೋತೈತೇನು ಬೇಡ ಅಂತ ನಾನು ಎಲ್ಲ ಬಿದ್ದಿದ್ದೀಯ ಕತ್ಲಾಗೆ ಒಟ್ಟುನು ಅಂತಂದೆ. ಅದಕ್ಕೆ ಸುಮ್ಕಾತು. ಬಾರಮ್ಮ ಬಾ ನೋಡ್ಬಾ. ಆಗ್ಲತ್ನ ಬಂದು ನೀನು ಮಾತಾಡ್ಸ್ಕೊಂಡು ಎತ್ಕೊಂಡು ಹೋಗ್ಬೇಕು. ನೀರು ಪಾರಕ್ಕೆ ನಿನ್ನ ದಿನ ಬರಬೇಕು. ನೀರು ಪಾರ ಚೆನ್ನಾಗಿ ಒಯ್ತೀಯ. ಏನೋ ಒಯ್ತೀನಿ ಹೇಳಿ ನನ್ನ ಮೊಮ್ಮಗುಗೆ. ನಾನು ಎಲ್ಲರಿಗೂ ಒಯ್ದೀನಿ, ನನ್ನ ಮೊಮ್ಮಗೂ ಒಯ್ದಂಗಿರ್ತೀನಿ. ಅಲ್ವೇನಪ್ಪ ಪಾಪ. ಅಲ್ಲೇ ನಮ್ಮ ಬಂಗಾರ ನೋಡ ಏನು ಚೆನ್ನಾಗೈದಂತ ಸೇಮ್ ಅವ್ರ ಅಪ್ಪನ ಬಾಯ ತೆಗ್ದಾನಾಗಿ ಅನ್ಕಾಣಿ. ಸೇಮ್ ಅವ್ರ ಅಪ್ಪನ ಹಂಗೆಯ. ಅವ್ರ ಅಪ್ಪನ ಬಾಯಾಗಿನ ತೆಗ್ದಾನಾಗ್ಯವನಿ. ನಿಮ್ಮ ನೋಡ ಮರ ಏಳು ಸಂತೋಷ. ಇನ್ನೊಂದು ಕಿಟ್ತಾತನು ಕಮಲಜ್ಜಿ ಬಂದಿಲ್ಲಮ್ಮ. ಆಸ್ಪತ್ರೆಗೆ ಬರ್ತೀವಿ ಅಂದ್ರೆ ಇನ್ನೇನು ಬರ್ತೀರಿ ಬಿಡ್ರಿ. ನೆನ್ನೆ ನಾವು ಬರ್ತೀವಿ ಅಂತಂದೆ. ಅದಕ್ಕೆ ಹತ್ಲಾತ ಬರತ್ತೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು. ಅದಕ್ಕೆ ಇವಾಗ ಬರ್ತಾರೆ ಅನ್ಸುತ್ತೆ. ಇನ್ನೂ ಕಿಟ್ತಾತ ಬಂದಿಲ್ಲ. ಪಾಪಣ ಯಾರ ಕಿಟ್ತಾತ ಬರ್ತಾನೆ ನೋಡ್ತಾನೆ ಹೇಳು. ಕಿಟ್ತಾತ ಸಿದ್ದಿಂಗ್ ತಾತ ಏನನ್ನಪ್ಪ ನಿನ್ನ
ತಲೆ ಒಂದು ಕೂದಲು ಇಲ್ಲ ಅಲ್ಲೇ ಅವನು ಹಂಗೆ ನಮ್ಮ ವೈಬುಗೆ ಅವನಿಗೆ ಇರಲಿಲ್ಲ ಅವನಿಗೂ ಹಿಂಗೆ ಇದ್ದಿದ್ದು ತಲೆ ತಿಮ್ಮಜ್ಜಿ ಬೆಳಗ್ಗೆ 11:30 ಹೊಡತಿ ಬಂದ್ಬಿಡು ದಿನ ನೀರು ಒಯ್ದು ಹೋಗ್ಬಂತ. ಯಾಕಂದ್ರೆ ನಮಗೆ ಒಟ್ಟು ರೂಢಿಲ್ಲ ಎಲ್ಲಿ ನೀರು ಕುಡಿಸ್ತೀವೋ ಅಮ್ಮಂಗಾಗುತ್ತೆ. 3.5 kg ಇದ್ದಾನೆ ಕೆಂಪಕ್ಕ. ಅವನೇನು ಆರಾಮ ನೀರು ಒಯ್ಬೋದು. ದೊಡ್ಡ ಸೆನಕ್ ಅವನಿಗೆ ಕೊಂಡು ಸಾಕು ಸುಮ್ಕಿರಿ ಹಂಗೆ ಬಂದ್ಬೇಡ್ರಿ. ಅಯ್ಯೋ ದಿನ ಮುಡ್ಗೋಗ ಆಸರ ಹಾಕ್ಬೇಕಮ್ಮ ತಾಯಿ. ಅಯ್ಯೋ ಅಯ್ಯೋ ಪಾಪ. ಅಯ್ಯೋ ರಂಡರ್ ಕಣ್ಣು ಮುಂಡರ್ ಕಣ್ಣು ಯಾರ ಕಣ್ಣು ನಮ್ಮ ಪಾಪನ ಮೇಲೆ ಬೇಡ ಇರ್ಲಪ್ಪ. ನೋಡ್ರ ತಿಮ್ಮಜ್ಜಿನ ಮೊಮ್ಮಗು ಕಣ್ಣಸರಾಗುತ್ತೆ ಸುಮ್ಕಿರ್ರಿ ಹಂಗಂದ್ ಬೇಡ್ರಿ ಅಂತ ಹೇಳ್ತಾ ಐತಿ. ವೀರಣ್ಣ ಕಣ್ಣಸರಾಗುತ್ತೆ ಅದಕ್ಕೆ. ಅಂದ್ರೆ 3.5 kg ಇದಾನಲ್ಲ ಏನಾಗಲ್ಲ. ಆರಾಮಾಗಿ ಒಯ್ಬೋದು. ಹೆಂಗನಾಗ್ಲಿ ಬಿಡು. ಒಂದು 4-5 ತಿಂಗಳು ಹುಡುಗ ಆಗೋವರೆಗೂ ತಿಮ್ಮಜ್ಜಿನೇ ಒಯ್ಲಿ. ನಾನೇ ಒಯ್ಬೇಕು ನಮ್ಮ ಹುಡುಗ ಮೀರ. ನಾನೇನೆ ದೊಡ್ಡನಾಗತಕ್ಕ ನಾನೇ ಒಯ್ತೀನಿ. ಒಂದು 8-9 ತಿಂಗಳಾಗತಕ್ಕ ಒಯ್ತೀನಿ. ಸುಮ್ಮನಿರ್ರಿ. ಆಮೇಲೆ ನೀರು ಪಾರು ಕೊಡ್ಸೋದು ಓಟ ನೆಗಡೆ ಪಗಡೆ ಮಾಡೋದ ಓಟು ಮಾಡಬೇಡ್ರಿ ಕೆಂಪಮ್ಮ. ಯಾರು ತಗ ಒಯ್ಸ್ಬೇಡ್ರಿ. ನಾನೆಲ್ಲ ಸೂಕ್ಷ್ಮೆಗೆ ಅವ್ನಿಗೆ ಹೆಂಗೆ ನೀರು ಒಯ್ಬೇಕು ಹಂಗೆ ಒಯ್ತೀನಿ. ಓಟು ಹತ್ತೋಟಿ ತೊಟ್ಟೋಟು ತಿಕ್ಕಿ ಸೋಪಿನ ನೀರೆಲ್ಲ ಕುಡಿಸಿ ನೆಗಡೆ ಪಗಡೆ ಮಾಡಿಕ್ತಾರೆ. ಅದಕ್ಕೆಯ ನಾನೆಲ್ಲನ ಒಯ್ತೀನಿ. ಸುಮ್ಕಿರಿ ಕಾಲು ಹಾಕ್ಕೊಂಡು ಮನಗಿಸ್ಕೊಂಡು ಬರ್ಲೇನೆ. ಎಲ್ಲ ಫೋನ್ ಮಾಡ್ರಿ ಗೆದ್ದಿಂಬಿಗೆ. ಗೆದ್ದಿಂಬೆಲ್ಲ ನನಗೆ ಹೇಳ್ತಾಳೆ. 11 ಗಂಟೆಗೆ ಬಂದ್ಬಿಡ್ತೀನಿ. ಉಂಡಾಳೇನೆ ಅದತ್ನ ಬಂದು ಕುಕ್ಕಂಪ್ನಿ ಅವಳು ಏನು ಮಾಡಬೋದ್ಕೆ ಏನೈತೆ ಅಲ್ಲೇನೇನು ನನಗೇನೇನೇ ಆಗತ್ನಿಲ್ಲ. ಅಂಥದ್ದು ಇಲ್ಲ. ಉಂಡ್ಕೊಂಡು ಹೆಂಗ ಸೆನಕೈದ್ನೀಗ ಉಂಡಾಳೆ 9-9:30 ಉಂಟ್ನಾ ಉಂಡಾಳೆ ಬಂದು ಕುಕ್ಕಂತೀನಿ. ಹಿಂಗೆ ಮಾಡು. ಬಂದು ಹೊತ್ತು ಬಟ್ಟೆ ಒಯ್ದು ಮನಸ್ಸಿದ್ರೆ ಸೆನಕ್ ಮನೆ ಕೆಮ್ತಾನ. 11 ಗಂಟೆ ಹೊಡತ್ಗೆ ಒಯ್ಬೋದು. ಸ್ನಾನ ಮಾಡಿಸಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾವೆ ಮಕ್ಕಳು. ಸ್ನಾನ ಮಾಡಿಸಿದ್ರೆ ಅವ್ರಿಗೆ ಆರೋಗ್ಯ. ಸ್ನಾನ ದಿನ ಮಕ್ಕಳಿಗೆ ನಾವು ಸಣ್ಣ ಮಕ್ಕಳಿಗೆ ದಿನ ನಾವು ನೀರು ಒಯ್ಬೇಕಂತ. ಒಬ್ಬೊಬ್ರು ಒಯ್ಯಲ್ಲ. 2-3 ದಿನ 3 ದಿನಕ್ಕೊಂದು ಪಟ್ಟು ಹಿಂಗೆ ಒಯ್ಯೋದು ಹಂಗೆ ಮಾಡ್ತಾರೆ. ಇಲ್ಲಿ ಹಂಗಲ್ಲ. ಸಣ್ಣ ಮಕ್ಳಿಗೆ ದಿನ ಸ್ನಾನ ಮಾಡಿಸ್ಬೇಕು. ಒಬ್ಬೊಬ್ರು ಒಯ್ಯಲ್ಲ, ಒಬ್ಬೊಬ್ರು ಒಯ್ತಾರೆ. ಯಾಕಂದರೆ ಕೆಮ್ತೀವಲ್ಲ. ಓಕೆ ನೋಡಿ ನೀರು ಒಯ್ದಿನ ಹುಡುಗರು ಹೆಂಗೆ ಮನೆ ಕಂಬ್ತವೆ. ಸುಡ ನೀರು ಒಯ್ದು ಚೆನ್ನಾಗಿ ಸ್ವಲ್ಪ ಬಿಸಿ ನೀರು ಹಾಕ್ಬೇಕು ಮೈಗೆ. ಯಾವಾಗ ಗೆತ್ಕೊಂಬ್ತೀವಲ್ಲ ಹಿಂಗೆ ಹಿಡ್ಕೊಂಬ್ತೀವಲ್ಲ ಅವ್ರಿಗೊಂಥರ ಏನೋ ಹರಾಳಾದಂಗೆ ಆಗುತ್ತೆ. ದಿನ ಮತ್ತೆ ದಿನ ಒಯ್ಬೇಕು. ದಿನ ಒಯ್ದ್ರೇನೆ ಮತ್ತೆ ಹುಡುಗರು ಹರಾಳವ ನಿದ್ದೆ ಮಾಡ್ತಾರೆ. ಅವೇನು ತಿರ್ಗಾ ಇದು ಮಾಡ್ಕೊಂಬಕ್ಕೆ ಹೋಗಲ್ಲ. ಚೆನ್ನಾಕೆ ಮನಿಕೆ ಬಿಡ್ತಾರೆ. ನಮ್ಮ ಗುಂಡಣ್ಣನ ಅವ್ರ ಅಪ್ಪನ ಬಾಯಿ ದೊಡ್ಡನಾಗ್ಯಾವನಿ. ಅವ್ರ ಅಪ್ಪನಂಗೆ ಇರೋದು. ಯಾರು ಹಂಗೆ ಅಂದಿದ್ದೆ ಕಣಜ್ಜಿ. ನೀನು ಹಂಗೆ ಅಂಬ್ತ ಇದೀಯ. ಅವ್ರ ಅಮ್ಮನಂಗೆ ಇದ್ದಾನೆ ಅಂತ ಹೇಳಿ ಯಾರೂ ಅಂಬ್ಲಿಲ್ಲ. ಅವ್ರ ಅಪ್ಪನಂಗಿದ್ರೆ ಅವ್ರ ಅಪ್ಪನಂಗೆ ಇದ್ದಾನೆ ಅಂಬ್ತಾರೆ. ಅವ್ರ ಅಮ್ಮನಂಗಿದ್ರೆ ಅವ್ರ ಅಮ್ಮನಂಗೆ ಇದ್ದಾನೆ ಅಂಬ್ತಾರೆ. ನೀನು ಬಿಡು. ಒಬ್ಬೊಬ್ರಿಗೆ ಹಂಗೆ ಅಂಬೋದು ಕಷ್ಟ. ಇವರಪ್ಪ ಆ ರಂಗಣ್ಣರ ಅವಳು ಅಂತವಳು ಪ್ರಮೀಳನ ಮಗನ ಅವಳವ್ರ ಅಯ್ಯಮ್ಮ ಕರ್ಗೈದಾಳೆ ಹೆಂಡ್ತಿ. ಕರ್ಗು ಉದ್ದಕ್ಕೂ ಮಕ ಬಡ ಚೆನ್ನಾಗಿಲ್ಲ. ಅವ್ರ ಅಪ್ಪಯ್ಯ ಅವನು ಸೆನಕೈದಾನೆ. ಅದಕ್ಕೆ ಅವ್ರ ಅಪ್ಪ ಸೆನಕಿದಕ್ಕೆ ಹುಡುಗ ಅವ್ರ ಅಪ್ಪ ನಂಗೆ ಐತೆ. ಉದ್ದಾದಪ್ಪ ಕಲ್ಲರು ಎಲ್ಲನ ಸೆನಕೈತಿ. ಎಲ್ಲರೂ ಹಂಗೆ ಅಂತಾರೆ. ನಿನ್ನ ಮಗಮ್ಮಂಗೆ ಇಲ್ಲಮ್ಮ ಅವ್ರ ಅಪ್ಪ ನಂಗೆ ಇದ್ದಾನೆ. ಅವ್ರ ಅಪ್ಪ ನಾನೇ ಸೆನಕಿಲ್ವಿ. ಎಲ್ಲ ಬರೀ ಅವ್ರ ಅಪ್ಪ ನಂಗೆ ಇದ್ದಾನೆ ಅವ್ರ ಅಪ್ಪ ನಂಗೆ ಇದ್ದಾನೆ ಅಂತೀರಾ. ಅದಕ್ಕೆ ಗುದ್ದಾಟಕ್ಕೋ ಇಲ್ಲ ಅಂತ ಅವಳು ಪ್ರಮೀಳ. ಯಾರ ಅಂದಂಗೆ ಆತು. ಸೆನಕಿಲ್ಲ ಅವ್ರ ಅಪ್ಪ ನಂಗೆ ಇದ್ದಾನೆ ಅಂತ ಅವಳು ಸೆನಕಿಲ್ಲ ಅಂದ್ರೆ ಮಕ ಯಪ್ಪ. ಅವಳು ಪ್ರಮೀಳ ಒಂದಿಟ್ಟು ಸೆನಕಿಲ್ಲ ಕರ್ಗೈದಾಳೆ. ಯಪ್ಪ ಇವಾಗ ಒಂದಿಟ್ಟು ನೋಡಕನ ಒಂದಿಟ್ಟು ಸೆನಕ ಅಂತಾಳೆ. ಮದುವೆ ಆಗಂತೂ ಬಡ ಸೆನಕಿರ್ಲಿಲ್ಲ. ಅವ್ನು ನೋಡಿದಂಗಿರ ಎಂಥ ಸೆನಕಿದ್ದ. ಅವನು ಇವನೆಂತಾನೋ ಅವನು ಅವನ ಹೆಸ್ರು ಅಂತದ ರವಿನ ಏನೋ ಅವನ ಹೆಸ್ರು. ರವಿ ಭಾಳ ಚೆನ್ನಾಗಿದ್ದಾನೆ. ಅವನು ಬೆಳ್ಳಗೆ ಹಂಗೇನೆ ಎಂಥ ಸೆನಕಿದ್ದಾನೆ. ಹುಡುಗ ಅಪ್ಪ ನಂಗೆ ಐತಿ. ಅದಕ್ಕೆ ಅವಳು ಭಾಳ ಸೆನಕಿಲ್ಲ. ಹೆಂಗ ಬಿಡತ್ತ ಯಾರಾಗ್ಲಿ ಅವ್ರ ಮಕ್ಳು ತಾನೆ. ಬಿಡಮತ್ತ. ಅವ್ರ ಅಪ್ಪನಂಗೇನೆ ಅವನು ಇರೋದು. ನಾನು ಹೇಳ್ತಾ ಇದ್ನಲ್ಲ ನಮ್ಮ ಒಯ್ಬನಂಗೇನೆ ಇರೋದು. ನಮ್ಮ ಒಯ್ಬನಂಗೆ ನಮ್ಮ ಪಾಪನಂಗೆ ಇರೋದು. ನಮ್ಮ ಸಿಡ್ಲಿನಂಗೆ ನಮ್ಮ ಒಯ್ಬ ಇದ್ದಾನೆ. ನಮ್ಮ ಒಯ್ಬನಂಗೆ ಇವನ ಇದ್ದಾನೆ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮೊಮ್ಮಗನ್ನ ನೋಡಕ್ಕೆ ಬಂದಿದ್ದೆ. ಹಂಗೆ ಎಂಥ ಸೆನಕ ಇದೆ ನನ್ನ ಮೊಮ್ಮಗನ ನೋಡಿ ನನಗಂತೂ ಸಂತೋಷ ಆಗ್ಬಿಡ್ತು. ಮೊಮ್ಮಗನ ನೋಡ್ಬಿಟ್ನಲ್ಲಪ್ಪ ಅಂತೇಳಿ ನನಗಂತೂ ಬೋಲ್ ಖುಷಿ ಆಗ್ತೈತಿ. ಎಂತ ಸೆನಕೈತಿ ನಮ್ಮ ಹುಡುಗ ಅಂತೇಳಿ ನನಗೆ ಹಂಗೇನೆ ಬೋಲು ಖುಷಿ ಆಗ್ತೈತಿ. ಅಂದರೆ ಹೇಳೋಕ್ಕೆ ಆಗಲ್ಲ ಅಪ್ಪಟಿ ಖುಷಿ ಆಗ್ತೈತಿ. ಹೆಂಗೆ ಸೆನಕಿದ್ರೆ ಸಾಕತ್ತ. ನೋಡ್ತಾ ಇರಿ ನಿನ್ನ ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೈಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.